ಹೆಸರು ಶಿವಾನಂದ ದಂಡಿನ್ ಅಂತ, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ, ಲೋಕೂರಿಂದ. ನಾನು ಟೊಮೊಟೊ ಬೆಳೆಗೆ ಹೈಟೆಕ್ ಅಗ್ರಿ ಸರ್ವಿಸ್ನಿಂದ ಮಿಸ್ಟರ್ ವೆಜ್ಜಿ ಅಂತ ಇದು ಗೊಬ್ಬರವನ್ನು ನನಗೆ ಕುಮಾರ್ ಅವರು ಹೇಳಿದರು. ನಾನು ವರ್ಷದಂತ ಈ ಗೊಬ್ಬರವನ್ನು 1 ಎಕರೆಗೆ 3 kg ಅಂತ ಇದನ್ನು ಈ ಟೊಮೊಟೊ ಇದಕ್ಕೆ ಹಾಕಿದ್ದೆ. ಅದರಲ್ಲಿ ಒಂದು 3 ಸಾಲ ಮಾತ್ರ ನಾನು ಬಿಟ್ಟಿದ್ದೆ, ಹಂಗೆ ಶಾಂಪಲ್ ನೋಡಿದ್ರೆ ಅದು ನಾನು ಕನ್ಫರ್ಮೋಸ್ಕರ ಬಿಟ್ಟಿದ್ದೆ. ಅದರಲ್ಲಿ ಇದು ಇವ್ರ ಗೊಬ್ಬರ ಹಾಕಿದ್ದು ಬೆಳೆ ಎಲ್ಲ ಚೆನ್ನಾಗಿ ಬಂತು. ಆಮ್ಯಾಗ ಅದು 3 ಸಾಲ ಏನು ಬಿಟ್ಟಿದ್ದೆ ಅಲ್ಲ, ಅದೆಲ್ಲ ಸ್ವಲ್ಪ ಇದ್ರ ಇಳುವರಿಕ್ಕಿಂತ ಸ್ವಲ್ಪ ಕಡಿಮೆ ಬಂತು. ಆದ ತಕ್ಷಣ ನಾನು ಇದು ಕನ್ಫರ್ಮ್ ಆಯಿತು, ಇದು ಚಲೋ ಇದೆ ಅಂತೇಳಿ. ಆಮೇಲೆ ನಾನು ಎಲ್ಲ ಬೆಳೆಗೂ ಇವ್ರ ಕಡೆಯಿಂದನೇ ಸಪ್ಲೈ ಮಾಡಕ್ಕೆ ಗೊಬ್ಬರ ಎಲ್ಲ ನಾನು ಇವ್ರ ಕಡೆಯಿಂದನೇ ತೊಗೊಳಕ್ಕೆ. ನನ್ನ ಹೆಸರು ಬಾಳೇಶ್ ಅಂತ, ನಮ್ಮೂರು ಕಾದ್ರೊಳ್ಳಿ, ಬೈಲಹೊಂಗಲ ತಾಲೂಕು, ಜಿಲ್ಲಾ ಬೆಳಗಾವಿ. ಹೈಟೆಕ್ ಅಗ್ರಿಕಲ್ಚರ್ ವೆಜ್ ಗೊಬ್ಬರದಿಂದ ನಮ್ಮ ಹೊಲದಲ್ಲಿ ಬದನೆಕಾಯಿ, ಟೊಮೆಟೊ, ಮೆಣಸಿನ್ಕಾಯಿ ಇವೆಲ್ಲ ಈ ಗೊಬ್ಬರ ಕಟ್ಟಿದಾಗಿಂದ ಚೆನ್ನಾಗಿ ಆಗ್ತಾಯಿದೆ. ಮೊದಲೆಲ್ಲ ಚೆನ್ನಾಗಿ ಆಗ್ತಾ ಇರಲಿಲ್ಲ, ಇವಾಗ ಮಾತ್ರ ಚೆನ್ನಾಗಾಗಿದೆ ಈ ಗೊಬ್ಬರ ಕಟ್ಟಿದಾಗಿಂದ. ಈ ಗೊಬ್ಬರ ಕಟ್ಟೋದ್ರಿಂದ ನಿಮಗೆ ಈ ರೈತರೆಲ್ಲ ಕಟ್ಟೋದಕ್ಕೆ ನಾನು ಇದಕ್ಕೆ ಪರ್ಮಿಷನ್ ಕೊಡ್ತೀನಿ. ಈ ಕಾಯಿಗಳೆಲ್ಲ ಚೆನ್ನಾಗಿ ಬಿಡ್ತಾಯಿದೆ, ಗಿಡಗಳು ಮಾತ್ರ ಚೆನ್ನಾಗಿ ಇದಾಗಿದೆ, ಶೈನಿಂಗ್ ಚೆನ್ನಾಗಾಗಿದೆ. ಇವಾಗ ಇಷ್ಟೊಂದು ಚೆನ್ನಾಗಿ ರಚನೆ ಆಗಿದೆ ಈ ಗೊಬ್ಬರ ಕಟ್ಟಿದಾಗಿಂದ. ಮೊದಲು ಈ ಥರ ಆಗ್ತಾ ಇರಲಿಲ್ಲ, ಇವಾಗ ಮಾತ್ರ ಚೆನ್ನಾಗಿ ಆಗ್ತಾಯಿದೆ. ನಿಮ್ಮ ಹೆಸರೇನ? ನಾವು ಕಲ್ಲಪ್ಪ ಅಣ್ಣ ಪಾಟಿ. ಯಾವ ಊರ? ನಾವು ಅಕ್ಕೋಳ. ಅಕ್ಕೋಳ ತಾಲೂಕ, ಚಿಕ್ಕೋಡಿ. ಇದು ನೀವು ಬದ್ನಿ ಬೆಳೆಗೆ ವರ್ಷ ಮಾಡ್ತೀರಿ? ವರ್ಷ ಏನು ಮಾಡಂಗಿಲ್ಲ, ಪನ ನಾವು ಒಂದು ಕಬ್ಬ ತಕ್ಕೋರ್ ನಂತರ 1 ವರ್ಷ ಗ್ಯಾಪ್ ಬೀಳ್ತಿದ್ದೇನೆ. ಅದ್ರ ಸಲುವಾಗಿ ನೀವು ಚೇಂಜ್ ಅನ್ರಿ ಏನು ಅನ್ರಿ ನಾವು ಹಿಂಗೆ ಮಾಡ್ತೇವೆ ಅಂದ್ರೆ ಇಲ್ಲಿ ಬೇರೆ ಕಡೆ ಅನ್ರಿ ಲಾಗೋಡಿ ಹಾಕೋ ಮುಂತ ಬದ್ನಿ ಬೆಳೆ ಹೆಂಗಿತ್ತಪ್ಪ? ಇಲ್ಲ ಇಷ್ಟಿಲ್ಲಾಗಿತ್ತು, ಇಟ್ಟು ಹೂವು ಈಗ ಏನು ಕಾಣ್ತದೆ ಹಿಂಗೇನಿಲ್ಲ, ಏಕದಮ್ ಕಡಿಮೆ ಇತ್ತು. ಇದು ಹಾಕೋಣ ಫರಕ್ ಆಯ್ತು, ಭರ್ಪೂರ್ ಫರಕ್ ಐತಿ. ಹೇಳ್ಬಾ ಏನ ಇವು ಮಾಡಾಗಿಟ್ಟು ಮಾಡಿ ಬೇಡ, ಯಾಕೆ ಹುಳ ಬೆಳ ಭಾಳ ಆಗ್ತದೆ. ಬಾಕಿ ಏನಿಲ್ಲ, ಬಾಕಿ ಇದು ಚಲೋ ಐತಿ, ಬೆಳೆ ಐತಿ. ಖರೆ ಹುಳ ಮಾರ್ಕೆಟ್ ಹಣ ಆಗಂಗಿಲ್ಲ. ಆದ್ರೆ ಅದ್ರ ಕೆಲಸ ಅದು ಮಾಡಿದ್ದೆ. ಹಾಂ ಮಾಡಿ ಅದು ಮಾಡಿ. ಈ ಮುಂದಿನ ವರ್ಷ ನಿಮಗೆ ಮತ್ತೆ ಗೊಬ್ಬರ ಇದು ಹಾಕವ್ರೇನು? ಹಾಂ ಇದು ಮಾಡ್ರೆ ಎಲ್ಲ ಕ್ರಾಪ್ ನಟ್ಟಿದ್ರೆ ಹಾಕತ್ತೇವೆ, ಅದು ಪ್ರಶ್ನೆ ಇಲ್ಲ. ಸ್ಪೆಷಲಿ ಇದ್ರೆ ಇದು ಮಾಡ್ರೆ ಇದು ಹಾಕತ್ತೇವೆ. ಇದು ಮೆಣಸಿನ್ಕಾಯಿಗೂ ಇದು ವಾಪರ್ಸಿರ ನೀವು? ಹಾಂ, ಮೆಣಸಿನ್ಕಾಯಿಗೆ ಆಟೋಮೆಟಿಕ್ ಇದು ಬತ್ತಲ್ರಿ, 2 ಸಾಲ ಒಳಗೆ ಹಾಕೋಣ. ಇದಕ್ಕೂ ಆಯ್ತು ಇದಕ್ಕೂ ಆಯ್ತು. ಇದಕ್ಕೆ ಹಾಕೋಕ್ಕಿಂತ ಮೊದ್ಲೇನ ಇಷ್ಟಿಟ್ಟಿದ್ದು ಗಿಡಗಳು ಎಕ್ದಮ್ ಅಂದ್ರೆ ಎಕ್ದಮ್ ಫಸ್ಟ್ ಕ್ಲಾಸ್. ಅದು ಮತ್ತೆ ಇದು ಚೇಂಜ್ ಆಯ್ತು, ಫಲ ಭೀ ಭಾಳ ಭಯಂಕರ ಇದು. ಇದಕ್ಕೆ ಏನು ಔಷಧ ಇನ್ನೂ ಏನು ಹೊಡೆದಿಲ್ಲ? ಔಷಧನ ಇಟ್ಟು ಸಂಗತಿ ಇದು ಹೊಡ್ತಿತ್ತು, ಯಾಕಂದ್ರೆ ಬಾಕಿ ಏನಲ್ಲ ಆಟೋಮೆಟಿಕ್ ಭೀ ಬರ್ತೈತೆ, ಮತ್ತೆ ಹಂಗೂ ಹೋಗ್ತೈತೆ. ಇದು ಹೈಟೆಕ್ ಅಗ್ರಿಕಲ್ಚರ್ ಗೊಬ್ಬರ. ಇದನ್ನು ಸುಗ್ರಿ ಇದನ್ನು ನಾನು 10 ಗುಂಟೆಗೆ ಹಾಕಿ ನೋಡಿ. ನಮ್ದು ಇರೋದು 20 ಗುಂಟೆ ಹೊಲ. ಅದ್ರಾಗ ಇದು ಈ ಗೊಬ್ಬರ ಹಾಕಿದ್ದು ಸ್ವಲ್ಪ ದಪ್ಪ ಆಗೈತಿ, ಗಣಿಕೆ 32 ಗಣಿಕೆ ಆಗೈತಿ. ಹಾಕಿದ್ದು 16 ಗಣಿಕೆ ಆಗೈತಿ, ಸಣ್ಣ ಭಾಳ ಆಗೈತಿ ಕಬ್ಬ. ಇದರಿಂದ ಈಗ ಈ ಗೊಬ್ಬರ ನಮಗೆ ಭಾಳ ಉಪಯೋಗ ಐತಿ. ಈ ಗೊಬ್ಬರ ಎಲ್ಲರೂ ಬಳಸ್ಬೇಕಂತೇಳಿ ನಾ ಹಾಕಿದ ನಂತರ ಏನ್ ವ್ಯತ್ಯಾಸ ಹಾಕೋದಕ್ಕ ಮತ್ತೆ ಹಾಕಿದ್ಯಾಗ ಹೇಳ್ರಿ. ಇಲ್ಲ ಚೆನ್ನದಾಗ 1,000 ಖರ್ಚು ಮಾಡ್ರಿ, ಒಂದು 10,000 ಹೆಚ್ಚಿಗೆ ಬರ್ಬೇಕು ಬೇಡ? ಅದು ಹೇಳ್ರಿ ಮತ್ತೆ. ಹಾ, 1,000ಗೆ 10,000 ಬರ್ಬೇಕು. ಅಂದ್ರೆ ನೀವು ಹಾಕಿದ ಫಲ ಹೆಂಗ ಮತ್ತೆ ಎಲ್ಲ ಉದ್ದಾಡಿ ಮತ್ತೆ. ಸಚಿನ್ ಸುರೇಶ್ ಪಾಟೀಲ ಸಾಕಿನ ಅಕ್ಕೋಳ. ಈ ಪ್ಲಾಟ್ನಲ್ಲಿ ಸುಗ್ರಿ ಯೂಸ್ ಮಾಡಿದ ಕಬ್ಬು ನಮ್ಗೆ ದಪ್ಪ ಮತ್ತು ಗಣಿಕೆನೂ ಉದ್ದ ಬಂದವ, ಮತ್ತು ಹೈಟು ಹೆಚ್ಚಾಗಿಬಿಟ್ಟೈತಿ. ಅದಕ್ಕೊಂದು ನಮೂನಿ ಒಂದು ಭಾಷೆ ಬಂದೈತಿ. 8 ಫುಟ್ಗೆ 12 ಗಂಟೆ ಕಬ್ಬ ಆಗ್ಯಾವ ಇವು. ಇದರಿಂದ ನಿಮ್ಗೆ ಏನು ಫರಕ್ ಅನಿಸ್ತಿದೆ? ಇದ್ರಾಗ ಉತ್ಪಾದನೆದಾಗ ಎಷ್ಟು ಹೆಚ್ಚು ಕಮ್ಮಿ ಆಗ್ಬೋದು? ಅಂದ್ರೆ ಅದ್ರಾಗ ಕಮ್ಮಿ 30% ಫರಕ್ ಆಗ್ತೈತಿ. 30% ಫರಕ್ ಆಗ್ತೈತಿ. ಮೌಟಕ್ಕೆ ಅಂದ್ರೆ ನಿಮಗೇನು ಇದು ನಾವೇನೀಗ 550 ರೂಪಾಯಿಗೆ ಒಂದು 3 ಪ್ಯಾಕೆಟ್ ಕೊಡ್ತಾ ಇದಾವಲ್ಲ, ಇದರಿಂದ ನಿಮಗೆ
ರೇಟ್ ಕಡಿಮೆ ಅನಿಸಿತು ಹೆಚ್ಚು ಅನಿಸಿತು? ಇಲ್ಲ ಈ ರೇಟ್ಕಿಂತ ನಮ್ಗೆ ಇಲ್ಡ್ ಹೆಚ್ಚು ಬರ್ತದಲ್ಲ. ಇದು ಒಂದು 500 ರೂಪಾಯಿ ಆದ್ರೆ ಪರವಾಗಿಲ್ಲ, ಕರೆ 30,000 ರೂಪಾಯಿ ನಮ್ಗೆ ಫಾಯ್ದೆ ಆಗಿಬಿಡ್ತೈತಿ 10 ಟನ್ದಾಗ. ಇದರಲ್ಲಿ ಸುಗ್ರಿ ಯೂಸ್ ಮಾಡಿಲ್ಲ. ಎಷ್ಟು ತಿಂಗಳಾಯ್ತು ಅಲ್ಲಿ ಬೇರೆ ಕಡೆ ಹಾಕಿ? ಒಂದು ತಿಂಗಳು. ಹಾಂ, ಇದಕ್ಕೆ ಹಾಕಿ ಅಂದ್ರೆ ಯೂಸ್ ಮಾಡಿಲ್ಲ ಅಂದ್ರೆ ಇದಕ್ಕೇನು ಮೈನಸ್ ಪಾಯಿಂಟ್ಸ್ ಏನಿದಾವೆ? ಮೈನಸ್ ಪಾಯಿಂಟ್ಸ್ ಅಂದ್ರೆ ಅದ್ರಕ್ಕೆ ಸರಿಯಾಗಿ ಗ್ರೋತ್ ಆಗಿಲ್ಲ, ಮತ್ತೆ ಗಣಿಕೆನೂ ಉದ್ದಾಗಿಲ್ಲ. ಮತ್ತೆ ಅಲ್ಲಿ ಯೂಸ್ ಮಾಡಿದಲ್ಲಿ ಗಣಿಕೆ ಮಟ್ಟೆ ಮತ್ತೆ ಉದ್ದಾಗ್ಯಾವ, ಟಿಲ್ಲರಿಂಗ್ ಆಗಿಲ್ಲ. ಮತ್ತೆ ಎತ್ಕೊಂಡು ಆ ನಮೂನೆ ಒಂದು ಕರೆತನ ಬರ್ಬೇಕಾದ ಬಂದಿಲ್ಲ. ಸುಗ್ರಿ ಹಾಕ್ತಿತ್ತಂದ್ರೆ ಒಳ್ಳೇದಾಗ್ತಿತ್ತ ಈಗ ನಮ್ಗೆ ಅನಿಸ್ತೈತಿ. ಹಬ್ಬ ಹಚ್ಬೇಕಾದ್ರೆ ನೀವು ಸುಗ್ರಿ ಹಾಕೋರು ಹೆಂಗೆ? ಸುಗ್ರಿ ಹಾಕಿ ಮಾಡೋದಿಲ್ಲ. ಹಾಂ, ನಾನು ಉಪ್ಪಿನ ಬೆಟಗೇರಿ ನಮ್ಮ ಊರು. ನನ್ನ ಹೆಸರು ಶಿವಪ್ಪ ರುದ್ರಪ್ಪ ವಿಜಯಪುರ, ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು. ನಾನು ಹೈಟೆಕ್ ಅಗ್ರಿ ಎಣ್ಣೆಯನ್ನು ನಾನು ಹೊಲದಲ್ಲಿ ಹೊಡೆದಿದ್ದೇನೆ. ಮ್ಯಾಜಿಕ್ ಅಂತೇಳಿ ಎಣ್ಣೆ, ಪಾಲಿಯಾರ್ ಅಂತೇಳಿ ಇದು ಎಣ್ಣೆನ 40 ml ಹಾಕ್ಯಾಸ ನಾನು ಇದಕ್ಕೆ ಸ್ಪ್ರೇ ಮಾಡಿದ್ದೇನೆ. ಇದರಲ್ಲಿ 105 ಹೂವು ಐತಿ. ಹೂವು ಅದರೊಳಗೆ 60 ಕಾಯಿ, ಉಳಿದಿದ್ದು ಹೂವು ಐತಿ. ಈಚೆ ಕಡೆ ಏನಿದೆ ಈ ಸಾಲಿಗೆ ಹಚ್ಚಿ ಇಲ್ಲಿನ ಹೊಡೆದಿದ್ದೈತಿಲ್ಲ, ಇದ್ರೊಳಗೆ 30 ಕಾಯಿ, 40 ಉರ್ಲೈತಿ. ಅದಕ್ಕೆ ವ್ಯತ್ಯಾಸ ಭಾಳ ವ್ಯತ್ಯಾಸ ಐತಿ. ಮತ್ತು ಇದು ಗಿಡನೂ ಬೆಳವಣಿಗೆ ದಷ್ಟಮುಟ್ಟವಾಗೈತಿ. ಮತ್ತು ಇದರಲ್ಲಿ ಕಾಯಿ 60 ಐತಿ, ಇದರೊಳಗೆ 30 ಐತಿ. ಇದು ಹೊಡಿಯಲಿಕ್ಕೆ ಅಗದಿ ಉತ್ತಮ ಅಂತೇಳಿ ನನಗೆ ಅನಿಸ್ತೈತಿ. ಇದನ್ನು ಮ್ಯಾಜಿಕ್ಕು ಈ ಎಣ್ಣೆ ಹೊಡಿಯೋದು ಭಾಳ ಉತ್ತಮ ಅಂತೇಳಿ ನನಗೆ ಪೀಕ್ ಗುಣಮಟ್ಟ ನೋಡಿ ಮನಸ್ಸಿಗೆ ಬಂದ ನಾ ಹೇಳ್ತಾ ಇದ್ದೆ. ನನ್ನ ಹೆಸರು ರೀ ಮಂಜುನಾಥ್ ಯಲ್ಲಪ್ಪ ಧಾರವಾಡ ರೀ, ಸಾಕಿನ ಉಪ್ಪಿನಪೇಟೆ ರೀ, ತಾಲೂಕು ಧಾರವಾಡ ರೀ, ಜಿಲ್ಲಾ ಧಾರವಾಡ. ನಾವು ಹತ್ತಿ ಹಾಕಿದ್ರಿ 2 ಎಕರೆದಾಗ ರೀ, ಅರ್ಧ ಹೊಲ ರೀ. ಇದು ಗೊಬ್ಬರದ ಐತಲ್ಲ ರೀ, 2 ಪ್ಯಾಕೆಟ್ ಗೊಬ್ಬರ ಹಾಕ್ಯವ್ರಿ ಈಚೆ ಕಡೆ ಹೊಲಕ್ಕೆ ರೀ. ಈಚೆ ಕಡೆ ಹೊಲಕ್ಕೆ ಹಾಕಿದ್ದು ಕಳಾನ ಬೇರೆ ಐತ್ರಿ, ಈ ಹಾಕ್ಲಿದ್ದು ಹೊಲನ ಕಳಾನ ಬೇರೆ ಐತ್ರಿ. ಈ ಹಾಕಿದ್ದು ಐತಲ್ಲ ರೀ 170ರಿಂದ ಹಿಡಿದ್ರೆ 100 ಮಟ ಐತ್ರಿ. ಹಾಕ್ಲಿದ್ದು ಐತಲ್ಲ ರೀ 75 ಮಟ ಐತ್ರಿ ಸರ್. ಇತರ ಕಳಾನ ಬೇರೆ ಐತ್ರಿ, ಈಚೆ ಕಡೆ ಕಳಾನ ಬೇರೆ ಐತಿ. ಮಿಸ್ಟರ್ ಕಾಟನ್ ಗೊಬ್ಬರ ಹಾಕಿದ್ರೆ ಈ ಹತ್ತಿ 100 ಕಾಯಿ ಐತ್ರಿ. ಗೊಬ್ಬರ ಹಾಕ್ಲಿದ್ದು ಐತಲ್ಲ ರೀ 70 ಐತ್ರಿ ಸರ್. ನಾನು ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು, ಹನುಮನಕೊಪ್ಪ ಗ್ರಾಮದ. ನಮ್ಮ ಹೆಸರು ಮಲ್ಲಿಕಾರ್ಜುನ ವಿರೂಪಾಕ್ಷಪ್ಪ ದೊಡ್ಡವಾಡ ರೀ. ಇವ್ರು ನಮ್ಮ ಚಿಕ್ಕಮ್ಮರು ರೀ, ಸುಶೀಲಾ ಶಾಂತಪ್ಪ ದೊಡ್ಡವಾಡ ಅಂತೇಳಿ ರೀ. ಇವರು ಈ ಹೊಲದೊಳಗೆ ರೀ ನಾವು 6 ಎಕರೆ 3 ಗುಂಟೆ ಒಳಗೆ ಹತ್ತಿ ಬೆಳೆದೇವೆ ಸರ್. ಇದ್ರಾಗ 5 ಎಕರೆ ಒಳಗೆ ನಾವು ಮಿಸ್ಟರ್ ಕಾಟನ್ ಯೂಸ್ ಮಾಡೇವ್ರಿ ಸರ್. ಇದು ಮಿಸ್ಟರ್ ಕಾಟನ್ ಈ ಹೈಟೆಕ್ ಅಗ್ರಿ ಕಂಪ್ನಿದ ಮಿಸ್ಟರ್ ಕಾಟನ್ ಯೂಸ್ ಮಾಡಿದ್ರಿ 100ರಿಂದ 120 ಕಾಯಿ ಐತ್ರಿ ಸರ್. ಆಮೇಲೆ ಮಾಡ್ಲಿದ್ರಿ 90 ಐತಿ ಸರ್.